ಬಿಡದಿ ಭೂ ಯುದ್ಧ, ಸಿಎಂ ವರ್ಸಸ್ ಮಾಜಿ ಸಿಎಂ ಸವಾಲ್ ಪಾಲಿಟಿಕ್ಸ್. ಬಹಿರಂಗ ಚರ್ಚೆ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ನಡುವೆ ಪತ್ರ ಸಮರ ನಡೆದಿದೆ. ನಿನ್ನೆ ಸಿಎಂಗೆ ಮತ್ತೊಂದು ಪತ್ರ ಬರೆದಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಬಹಿರಂಗ ಚರ್ಚೆಯ ಬಗ್ಗೆ ನಡೀತಾ ಇರುವಂತಹ ಸಮರ ಇದು. ನಾಳೆ ಬಿಡದಿಯಲ್ಲೇ ಇರ್ತೀನಿ, ಚರ್ಚೆಗೆ ಬನ್ನಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮತ್ತೊಂದು ಪತ್ರ ಬರೆದಿದ್ದಾರೆ. ನಾಳೆ ಬೈರಮಂಗಲಕ್ಕೆ ಹೋಗ್ತಾ ಇದ್ದೀನಿ, ನೀವು ಬನ್ನಿ ಚರ್ಚೆ ಮಾಡೋಣ. ಡಿಕೆ ಶಿವಕುಮಾರ್ಗೆ ಮತ್ತೆ ಪತ್ರ ಬರೆದು ಚರ್ಚೆಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಜೂನ್ 26ಕ್ಕೆ ಅಂದ್ರೆ ಇವತ್ತು ವಿಧಾನಸೌಧಕ್ಕೆ ಬನ್ನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು, ಆಹ್ವಾನ ಕೊಟ್ಟಿದ್ರು. ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ, ವಿಧಾನಸೌಧಕ್ಕೆ ಬನ್ನಿ ಅಂತ. ಆದ್ರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ರೈತರ ಸಮ್ಮುಖದಲ್ಲೇ ಚರ್ಚೆ ಆಗ್ಲಿ, ಬನ್ನಿ ಹಾಗಾದ್ರೆ ಬೈರಮಂಗಲಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲೇ ಇರ್ತೀನಿ ನಾನು, ಇಬ್ರು ಚರ್ಚೆ ಮಾಡೋಣ. ಸ್ಥಳೀಯರು, ಅಲ್ಲಿರುವಂತ ಗ್ರಾಮಸ್ಥರು ರೈತರ ಸಮ್ಮುಖದಲ್ಲೇ ಇದ್ರ ಬಗ್ಗೆ ಚರ್ಚೆ ಆಗ್ಲಿ ಅಂತ ಆಹ್ವಾನವನ್ನ ಕೊಟ್ಟಿದ್ದಾರೆ. ಇಬ್ಬರು ನಾಯಕರ ಪಂಥಾಹ್ವಾನ ಹೊಸ ಸ್ಥಳ ನಿಗದಿಯಾಗತ್ತ. ಡಿಕೆ ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬನ್ನಿ ಅಂತಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಬೈರಮಂಗಲಕ್ಕೆ ಬನ್ನಿ ಅಂತಿದ್ದಾರೆ. ಎರಡು ಬಿಟ್ಟು ಮೂರನೇ ಜಾಗ ಯಾವ್ದಾದ್ರೂ ನಿಗದಿಯಾಗುತ್ತಾ? ನಾಳೆ ಮಧ್ಯಾಹ್ನದವರೆಗೂ ನಾನು ಬೈರಮಂಗಲದಲ್ಲೇ ಕಾಯ್ತೀನಿ, ಸಿಎಂ ಬಂದ್ರೆ ಸಂತೋಷ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಚರ್ಚೆಗೆ ಬನ್ನಿ ಅಂತ ಪತ್ರ ಬರೆದಿದ್ದೀನಿ, ಇನ್ನೂ ಉತ್ತರ ಕೊಟ್ಟಿಲ್ಲ. ನಾಳೆ ಮಧ್ಯಾಹ್ನದ ತನಕವೂ ಬೈರಮಂಗಲದಲ್ಲೇ ಕಾಯ್ತೀನಿ ನಾನು, ಸಿಎಂ ಡಿಕೆ ಶಿವಕುಮಾರ್ಗೋಸ್ಕರ. ಬಂದ್ರೆ ಸಂತೋಷ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿರೋದು. ನಾನು ಕೊಟ್ಟ ಸಮಯಕ್ಕೆ ಹೋಗ್ತಾ ಇದ್ದೀನಿ, ಸಿಎಂ ಬಂದ್ರೆ ಒಳ್ಳೇದು. ನಾವೇನು ಬೈರಮಂಗಲಕ್ಕೆ ಗಲಾಟೆ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಾ? ಈ ಹೋರಾಟದಲ್ಲಿ ನನ್ನ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ನಾನು ಏನು ಸಮಯ ಕೊಟ್ಟಿದ್ದೆ, ರೈತರ ಜೊತೆಯಲ್ಲೇ ಕೂತು ಚರ್ಚೆ ಮಾಡೋಕ್ಕೆ ಹೋಗ್ತೀನಿ, ಬಂದರೆ ಅವರು ಬರ್ಬೋದು ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಬಂದರೆ ಒಳ್ಳೆಯದು. ಇದು ಸ್ಮೂತಾಗಿ ಆಗಬೇಕು. ನಿನ್ನೆಯಿಂದ ಕೆಲವರು ಒಂದು 15-20 ಜನ ಕೂರಿಸಿದ್ದಾರೆ. ಈಗ ಅವರು ಒಂದು ಕಡೆ ನಮಗೆ ಭೂಮಿ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತೇಳಿ ಅವರೊಂದು 20 ಜನ ಈಗೇನೋ ನೆನ್ನೆ ರಾತ್ರಿಯಿಂದ ಟೆಂಟ್ ಹಾಕೊಂಡವ್ರೀಗ ಅದ್ರ ಎದುರುಗಡೆನೆ. ಅದು ನನಗೆ ಗೊತ್ತಾಗ್ತದೆಲ್ಲ, ಅರ್ಥ ಆಗ್ತದೆ. ಇನ್ನು ಯಾವ ಕಾರಣಕ್ಕೋಸ್ಕರ ಇವೆಲ್ಲ ಒಳಗಡೆ ನಡೀತಿದೆ, ಅದರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ ಅಲ್ಲ ಇದು. ಇಲ್ಲಿ ರೈತರು ಒಂದು ಬಾರಿ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಏನು ಮಾಡಿದ್ರು, ಈಗ ಒಂದು 7 ತಿಂಗಳಿದ್ದೆ. ಅದರ ಆಧಾರದ ಮೇಲೆ ರೈತರು ನಾವು ಭೂಮಿ ಕೊಡಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ ಏನಿದೆ. ಅವರ ಹೋರಾಟ 450-470 ದಿವಸ ಆಗೋಗಿದೆ. ಈಗ ಅವರ ಒಂದು ಅಹವಾಲಿಗೋಸ್ಕರವಾಗಿ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿದ್ದೀನಿ. ನಾನು ಪರವೂ ಇಲ್ಲ, ವಿರೋಧವೂ ಇಲ್ಲ, ರೈತರ ಪರವಾಗಿದ್ದೀನಿ. ರೈತರು ಕೊಡಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ನು. ಕೃಷ್ಣಾದಲ್ಲಿ ರೈತರ ಜೊತೆ ಸಭೆ ಮಾಡಿದ್ದೆ. ನಾನು ಸಭೆ ಮಾಡಿದಾಗ ಕಾಂಗ್ರೆಸ್ ನಾಯಕರೇ ಇದನ್ನ ವಿರೋಧಿಸಿದ್ರು. ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನವರೇ 144 ಸೆಕ್ಷನ್ ಹಾಕೋದಕ್ಕೆ ಹೊರಟಿದ್ದಾರೆ. ಕೆಲವು ರೈತರು ಭೂಮಿ ಕೊಡೋದಕ್ಕೆ ಒಪ್ಪಿರಬಹುದು. ಎಲ್ಲರ ಮೇಲೆ ಗದಾ ಪ್ರಹಾರ ಮಾಡೋದಕ್ಕೆ ಹೊರಟ್ರೆ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಾಲಕೃಷ್ಣ ಅವರು ಬೈರಮಂಗಲಕ್ಕೆ ಬಂದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ವಿಧಾನಸೌಧದಲ್ಲಿ ಮಾತಾಡಿದ್ರೆ ಏನು ತಪ್ಪು? ನೋಡಿ, ಅದು ಆಗಿದ್ರೆ ಎಲ್ಲ ರೈತರನ್ನೆಲ್ಲ ಅಲ್ಲಿಗೆ ಕರೆಸ್ಕೊಳ್ಳಿ. ಈಗ ನಾನು ಈ ರಾಜ್ಯದಲ್ಲಿ 2006-7 ಇದು ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ 3 ಮೀಟಿಂಗ್ನ ಕೃಷ್ಣಾ ಕಚೇರಿನಲ್ಲಿ ಆ ರೈತರುಗಳು ಯಾರು ವಿರೋಧ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಆ ಟೈಮ್ನಲ್ಲಿ ನಡೀತಾ ಇತ್ತು. ಎಲ್ರಿಗೂ ಮುಕ್ತವಾಗಿ ಅವಕಾಶ ಕೊಟ್ಟು 500-600 ಜನ ಕರೆಸಿ ಕೃಷ್ಣಾ ಕಚೇರಿ ಒಳಗೆ ಮೀಟಿಂಗ್ ಮಾಡಿದ್ದೀನಿ. 3 ಬಾರಿ ಮೀಟಿಂಗ್ ಮಾಡಿದ್ದೀನಿ ರೈತರ ಹತ್ರ, ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಆ ರೀತಿ ನಡ್ಕೊಂಡೆ. ತರಾತುರಿಲಿ ನಾವೇನು ಮಾಡಲಿಕ್ಕೂ ಹೋಗಲಿಲ್ಲ. ರೈತರದ್ದು ವಿರೋಧ ಜೊತೆಗೆ ಈಗ ಇವರು ಕಾಂಗ್ರೆಸ್ನ ನಾಯಕರುಗಳೇ ಆ ಟೈಮಲ್ಲಿ ಏನೇನು ವಿರೋಧ ಮಾಡಿ ಅಸೆಂಬ್ಲಿ ಒಳಗೆ ಚರ್ಚೆ ಮಾಡೋರು ದಾಖಲೆ ಇದೆ. ಅವರ ಜೊತೆಲಿರ್ತಕ್ಕಂಥ ಕೆಲವು ಸಲಹೆಗಾರರು ಇಟ್ಕೊಂಡವರಲ್ಲ, ತರಿಸ್ಕೊಂಡು ಓದಕ್ಕೆ ಹೇಳಿ ಅವರಿಗೆ, ಮುಖ್ಯಮಂತ್ರಿಗೆ
ಆಮೇಲೆ ಆದರೂ ತೀರ್ಮಾನ ಮಾಡ್ಕೊಳ್ಳಿ. ಸರ್ ನಾಳೆ ಬೈರಮಂಗಲದಲ್ಲಿ ಏನು ಸರ್ ನೀವು ರೈತರ ಜೊತೆ ಅಂದರೆ ಈಗ ನಾನು ರೈತರಿಗೆ ಬೆಂಬಲ ಕೊಡಲಿಕ್ಕೆ ಅವ್ರ ಹೋರಾಟಕ್ಕೆ ಅವ್ರೇನು ನನ್ನಿಂದ ನಿರೀಕ್ಷೆ ಮಾಡ್ತಾರೆ ಹೋಗ್ತಿದ್ದೀನಿ. ಅಲ್ಲೇನಾಗಲ್ಲ, ಕೋರ್ಟ್ನಲ್ಲಿ ನ್ಯಾಯಾಲಯದ ಮುಂದೆ ಇಲ್ಲಿ ಆಗಿರತಕ್ಕಂಥ ಏನು ಒಂದು ಇವರೇ ತಂದಂಥ ಕಾನೂನು 2013ರಲ್ಲಿ. ಶಾಸಕ ಪ್ರದೀಪ್ ಈಶ್ವರ್ ಆರೋಪಕ್ಕೆ ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ. ನನ್ನ ಬಳಿ ದುಬಾರಿ ವಾಚ್ ಇದೆ ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ಚಿತ್ರ ಇರೋ ಸಾಧಾರಣ ವಾಚ್ ಕಟ್ಟಿದ್ದೀನಿ. ಕಾಂಗ್ರೆಸ್ನವರ ಬಳಿ ಎಸ್ಐಟಿ ಇದೆ ಅಲ್ವಾ, ನನ್ನ ಮನೆ ಕಳಿಸಿ ತನಿಖೆ ಮಾಡಿಸೋದಕ್ಕೆ ಹೇಳಿ. ತಾವು ಹಾಕಿದ್ದ ವಾಚ್ ತೋರಿಸಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಆರೋಪಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ನೀವು ನಿಮ್ಮ ಶ್ರೀಮತಿಯವರ ಹೆಸರು 32 ಎಕರೆ ಬಿಡದಿಯಲ್ಲಿ ತಗೋಬಹುದು. ಕುಮಾರಣ್ಣ, ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ನಿಮ್ಮನ್ನು ಗಮನಿಸ್ತಿದ್ದೆ. ನೀವು CM ಆಗಿದ್ದಾಗ ನೀವು 62 ವಾಚ್ ಕಟ್ಟಿದ್ದೀರಾ. ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನಿಮ್ಮ ಕೈಯಲ್ಲಿ ನಾನು 62 ವಾಚ್ ನಾನು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ನಿಮ್ಮ 62 ವಾಚಲ್ಲಿ ಸ್ಟಾರ್ಟಿಂಗ್ ಪ್ರೈಸು 10 ಲಕ್ಷ. ಆ 62 ವಾಚಲ್ಲಿ 75 ಲಕ್ಷದ ವಾಚ್ ನೀವು ಕಟ್ಟಿದ್ರಿ. ಇವಾಗ ನಿಮ್ಮ ವಾಚ್ ಕಲೆಕ್ಷನ್ ನನಗೆ ಗೊತ್ತಿರೋ ಪ್ರಕಾರ 85 ಆಗಿದೆ. ನೀವು ಕೈಯಲ್ಲಿ ಕಟ್ಟೋ ವಾಚು 85 ವಾಚು, ಅದರ ಕಾಸ್ಟೇ ಹತ್ತತ್ರ 15-20 ಕೋಟಿ ಆಗುತ್ತೆ ಕುಮಾರಣ್ಣ. ಪಾಪ ನಮ್ಮ ಬಿಡದಿ ರೈತರೆಲ್ಲ ನೀವೇನೋ ಪಂಚೆ ವೈಟ್ ಆ್ಯಂಡ್ ವೈಟ್ ಕಟ್ಕೊಂಡು ರೈತರ ಮಕ್ಕಳು ಅಂದ್ಕೊಂಡಿದ್ದಾರೆ. ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಕುಮಾರಣ್ಣನ ಪಂಚೆ ಒಂದೇ ಸಿಂಪಲ್ಲು, ಇನ್ನೆಲ್ಲ ಕಾಸ್ಟ್ಲಿ. ಅವ್ರ ಜಮೀನು ಕಾಸ್ಟ್ಲಿ, ಫಾರ್ಮ್ ಹೌಸ್ ಕಾಸ್ಟ್ಲಿ, ಅವ್ರ ವಾಚ್ ಕಾಸ್ಟ್ಲಿ, ಅವ್ರು ಓಡಾಡೋ ಕಾರ್ ಕಾಸ್ಟ್ಲಿ, ಅವ್ರ ಮನೆ ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ. ಎಂಥದ್ದು ವಾಚ್ ಅಂತ ಹೇಳಿದ್ರು 80 ಲಕ್ಷ ಅಂತ ಯಾರೋ ನೆನ್ನೆ ಹೇಳ್ಕೊಂಡವ್ರೆ. ಇದು ಸ್ವಲ್ಪ ಒಂಚೂರು ನೋಡಿ ಯಾವ ವಾಚು ಅಂತೇಳಿ, ಏನೋ 75 ಲಕ್ಷದ್ದು 80 ಲಕ್ಷದ್ದು ಅಂತ. ಇಲ್ಲಿ ಅಂಬೇಡ್ಕರ್ ಅವರ ಚಿತ್ರ ಇರತಕ್ಕಂಥ ವಾಚ್ ಇದು, HMT ವಾಚ್. ಒಂದು 60-70 ವಾಚ್ ಇದೆಯಂತೆ. ಬಂದು ಯಾರನ್ನಾರು ಕಳಿಸ್ಬಿಟ್ಟು ಇವರು ಎಂಥದ್ದು SIT ಇಟ್ಕೊಂಡವ್ರಲ್ಲ, ಚೆಕ್ ಮಾಡಿ ತಗೊಂಡೋಗಕ್ಕೆ ಹೇಳಿ. ಇಲ್ಲಿ ಅದು ಎಂಥದ್ದು ವಾಚ್ ಅಂತ ಹೇಳಿದ್ರು 80 ಲಕ್ಷ ಅಂತ ಯಾರೋ ನೆನ್ನೆ ಹೇಳ್ಕೊಂಡವ್ರೆ. ಇದು ಸ್ವಲ್ಪ ಒಂಚೂರು ನೋಡಿ ಯಾವ ವಾಚು ಅಂತೇಳಿ, ಏನೋ 75 ಲಕ್ಷದ್ದು 80 ಲಕ್ಷದ್ದು ಅಂತ. ಇಲ್ಲಿ ಅಂಬೇಡ್ಕರ್ ಅವರ ಚಿತ್ರ ಇರತಕ್ಕಂಥ ವಾಚ್ ಇದು, HMT ವಾಚ್. ಒಂದು 60-70 ವಾಚ್ ಇದೆಯಂತೆ. ಬಂದು ಯಾರನ್ನಾರು ಕಳಿಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.